ಅಂತ ದೇವದಾಸೆ ಉಳಿಲಿಲ್ಲ ಇನ್ನು ಹುಡುಗರ ಅಧ್ಯಕ್ಷ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನಾನು 3ನೇ ದಿನ ಇರೋದು ಮಲೇಷಿಯಾದಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಫುಡ್ ಇತ್ತು, ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದೇನು ಅಂತಂದರೆ ಇಂಡಿಯಾ ಫುಡ್ ಕೂಡ ಅಲ್ಲಿತ್ತು. ಇಂಡಿಯಾಗೂ ಮತ್ತು ಮಲೇಷಿಯಾ ಫುಡ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ಯಾಕೆಂದರೆ ಈ ಕಡೆ ಇಂಡಿಯಾ ಫುಡ್ ಇಟ್ಟಿದ್ರು, ಆ ಕಡೆ ಮಲೇಷಿಯಾ ಫುಡ್ ಇಟ್ಟಿದ್ರು. ಎರಡು ತಿಂದು ನೆಕ್ಸ್ಟ್ ಹೊರಟಿದ್ದೆ ನಾವು. ಬನ್ನಿ ನೋಡೋಣ ಇಲ್ಲಿ ಅಂತ. ಹೊರಡಕ್ಕೆ ಕೂತ್ಕೊಂಡ್ರೆ ಡಿಫ್ರೆಂಟ್ ಬಿಲ್ಡಿಂಗ್ಸ್ ನೋಡಿ ಅದನ್ನ ವಿಡಿಯೋ ಮಾಡ್ಕೋಬೇಕು ಅಂತ ಮಾಡಿಕೊಂಡೆ. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದೀನಿ ನಾವು ಚೈನೀಸ್ ಟೆಂಪಲ್ಗೆ. ಸೊ ಬನ್ನಿ ಅಂತ ನೋಡೋಣ. ನೋಡೋಕೆ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಫೋಟೋಗ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಫೋಟೋ ಶೂಟ್ ಮಾಡ್ಕೊಂಡು ಮುಂದೆ ಹೊರಟ್ವಿ. ಅದ್ರ ಮುಂದೆ ಗಾರ್ಡನ್ ಇಟ್ಟಿರ್ತಾರಲ್ಲ, ಅದು ಸಿಕ್ಕಾಪಟ್ಟೆ ರಿಚ್ ಆಗಿತ್ತು, ಸಕ್ಕತ್ತಾಗಿತ್ತು. ಸೊ ಅದರಲ್ಲಿ ಫೋಟೋ ಶೂಟ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಅಲ್ಲಿ ಹೋದ್ವಿ, ಹಾಗೆ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ. ಸೊ ಬನ್ನಿ ಮುಂದೆ ಏನೇನಿದೆ ನೋಡೋಣ. ಕಾಮಿಡಿ ಇವತ್ತಿನ ಕಾಮಿಡಿ ಏನು ಗೊತ್ತಾ, ಆಲಿ ಬೈ ಎಷ್ಟು ತಲೆ ಹೊಡ್ಸೋನೆ. ಅವಳು ಯೋಗ್ಯತೆ ಏನು ಇದು 5 ಮಾಡಕ್ಕೆ ಆಗಲ್ಲ ನಮ್ಮಿಂದ. 1500 ಕಿಸ್ತು ಬಿಡ್ತಾಳೆ ಡೈಲಿ ನೋಡು. ಮಕ್ಕ ಕೂತ್ ಬಿಡ್ತೀನಿ ಮಗನೇ, ಅವಳು ತೆಗೆದ್ರೆ ನಾ ಡಿಲೀಟ್ ಮಾಡ್ತೀನಿ. ನೋಡು ವಿಡಿಯೋ ಮಾತ್ರ ಅಲ್ಲೋಡು. ಅಲ್ಲಿ ನೋಡಿ ವಿಡಿಯೋ ತೆಗ್ರಿ, ಇಳಿ ಇವಳು ಇಳಿಯೋದು ವಿಡಿಯೋ, ಇವನ ಅಣ್ಣ ನಿದ್ದೆ ಮಾಡೋದು ಎದಳೋದು. ಬರಗೆಟ್ಟು ಬಾಳವಿರ್ಬೋದು ಅಂದ್ರೆ ನೋಡಮ್ಮ. ವಯಸ್ಸಾಯ್ತು, ಹೊಟ್ಟೆ ತುಂಬ ತಿಂದೆ, ನೀರಿಲ್ಲ. ಅವಳು ಆಡೋದಕ್ಕೂ ನಿನ್ನ ಅವಳಿಗೆ ಆಡ್ಸೋದಕ್ಕೂ ನಾವು ಬಿಡು. ಇಲ್ಲೇ ಗೊತ್ತಾಯ್ತು ಯಾವ ಜಿಮ್ಮು. ಮೇಲೆ ಹೋಗಿದ್ದಾರೆ ಅನ್ಸುತ್ತೆ ನೋಡು. ಇದು ಅಲ್ಲ, ಬಾ. ಏನಣ್ಣ ನೀನು ಹಿಂಗೆ ಸರ್ ವಿಡಿಯೋ ಮಾಡ್ಕೊಂಡ್ರೆ ಇದು ಹೋಗ್ಬೇಕಂತ ಬನ್ನಿ. ಅಟೆಂಡ್ ಮಾಡ್ತಾವ್ರೆ ವಿಡಿಯೋ. ಏ ಇಲ್ಲಮ್ಮ, ನಾನು ಅಲ್ಲಿ ಮಾಡ್ಕೊತೀನಿ. ನೋಡು ಮಾತಾಡು ಬರಲ್ಲ. ನೋಡಿ ಇಲ್ಲಿ ಏನೋ ತಗೋತಾ. ಓ ಬುದ್ಧ, ಹಾಂ ಆದ ತಕ್ಷಣ ಹೇಳ್ತೀನಿ. ಎಲ್ಲೋದ್ರು ಇವರು ಶಾಪಿಂಗ್ ಹೋಗಿದ್ದಾರಾ?
ಹೋಗೋಣ. ಇದ್ದಾರೆ ಆದಿತ್ಯ ಅವರು, ಒಂದೊಳ್ಳೆ ಹುಡುಗನ್ ಕೊಡಿ ಇವ್ರಿಗೆ ಅಂತ. ಏ ಅಲ್ಲ, ತಗೊಂಡೋದೇನೋ ಇದು ನೆನ್ಸ್ಕೊಂಡ್ ಬಿಡ್ಬೇಕಂತೆ ನೋಡು. ಏನಿಲ್ಲ, ಸುಮ್ಮನೆ. ಹೌದಾ? ನಾನು ಹೇಳಿದ್ದು ಹಾ, ಬಂದೆ. ಬುದ್ಧ ಟೆಂಪಲ್ ನೋಡಿ ಮುಗಿಸಿ ಅದನ್ನು ನೆಕ್ಸ್ಟ್ ನಾವು ಬಂದಿದ್ದೆ ಶಾಪಿಂಗ್ ಮಾಲ್ಗೆ. ಸೊ ಒಂದು ಒಳ್ಳೆ ಮಾಲ್ ಇತ್ತು, ಅಲ್ಲಿಗೆ ಬಂದ್ವಿ. ಅಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಡಿರೋದು ತೋರಿಸ್ತೀನಿ. ಇಲ್ಲಾಂದರೆ ಹೊಟ್ಟೆ ಸಿತ್ತಿತ್ತು, ಊಟ ಮಾಡೋದಕ್ಕೆ ಬಂದ್ವಿ. ಸೊ ಊಟ ಮಾಡಬೇಕಾದ್ರೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಬನ್ನಿ ನೋಡೋಣ. ಇಲ್ಲ 7-11 ಹೋಗ್ಬಿಡ್ತೀಯಲ್ಲ ನೀನು. ಕಮ್ ಒಂದು ಮಗು ಆ ಕಡೆ ಐತೆ, ಒಂದು ಮಗು ಈ ಕಡೆ ಐತೆ. ಏನ್ ನನ್ ಜೀವನ ಅಂತ ತಲೆಗಿರ್ಕೊತಾಳೆ. ಖುಷಿ ಪಡೋ ವಿಷಯ ಅದು. 5 ನಿಮಿಷ ನಿಮ್ದಾಗಿರ್ತಿದ್ದ ವೆಬ್ ಚೆಕಿಂಗ್ ಕಾಸ್ಟ್ಲಿ. ನೋಡಿದ್ರಿ ಅಲ್ಲ, ಇಷ್ಟೊಂಥರ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ತಿಂದಿದ್ದೆಲ್ಲ ವಿಡಿಯೋ ಮಾಡ್ಕೊಳಲ್ಲ, ಯಾಕೆಂದರೆ ಪ್ರತಿಯೊಂದು ವಿಡಿಯೋ ಮಾಡ್ಕೊಂಡು ನಂಗೆ ತಿನ್ನೋದಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಹಾಗಾಗಿ ಜಸ್ಟ್ ಎಲ್ಲ ಒಂದು ಕವರ್ ಮಾಡಿಕೊಂಡು ಹೇಗಿದೆ ಹೋಟೆಲ್ಲು ಮತ್ತು ಫುಡ್ ಏನಿದೆ ಅಂತ ಒಂದು ಕವರ್ ಮಾಡಿಕೊಂಡು ಸರಿ ಊಟ ಮಾಡಿ ಹೊರಟಿದೆ ನಾವು ಟವರ್ ನೋಡೋದಕ್ಕೆ. ನಾನು ನನ್ನ ಮಾರ್ಬಿಟ್ಟು ತಗೋತೀನಪ್ಪ. ಎಷ್ಟು ಬೇಕಾ? 132. ಬರ್ತೀನಿ ತಾಳು. ಯೂಟ್ಯೂಬಿಗೆ ಹಿಂಗೆ ಬೇಕಿರೋದು. ನಾನು ಬ್ರ್ಯಾಂಡ್ ಫ್ಯಾಕ್ಟ್ರಿ ತಗೊಂಡು ಇಲ್ಲಿ ಕ್ವಾಲಿಟಿ ಇಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಟವರ್ ಹತ್ರ ಸಿಕ್ಕಾಪಟ್ಟೆ ವೀಡಿಯೋಸ್ ಮಾಡಿಕೊಂಡೆ. ಅದೆಲ್ಲಿ ಹೋಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ಹುಡುಕ್ತೆ, ವಿಧಿ ಇಲ್ಲ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಮತ್ತೆ ಅಲ್ಲಿ ಮುಗಿಸಿ ನಾವು ಹೊರಟಿದ್ದೆ ವಾಕಿಂಗ್ ಸ್ಟ್ರೀಟ್ಗೆ. ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಫುಡ್ ಇತ್ತು. ಅದು ಏನು ಸಿಗುತ್ತೆ ನೋಡೋಣ ಅಂತೇಳಿ ಇಲ್ಲಿ ಬಂದ್ವಿ. ಸೊ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡು ಒಂಥರ ಡಿಫ್ರೆಂಟ್ ಫುಡ್ಗಳಿತ್ತು. ಒಂಥರ ಚೀಪ್ ಕೊಡೋದು ಅಂದರೆ ನಾವು ನೋಡದೇ ಇರೋದು ಎಲ್ಲ ಇತ್ತು. ಹಾಗಾಗಿ ನಾವು ವಿಡಿಯೋ ಮಾಡಿಕೊಂಡು ಸೊ ನೋಡೋಣ ಹೇಗಿದೆ ಅಂತ. Buy plug no spicy. आप दोनों बोल रहे हैं ಫುಡ್ ಸ್ಟ್ರೀಟಲ್ಲಂತೂ ಆಲ್ಮೋಸ್ಟ್ ವೀಡಿಯೋಸ್ ಕಂಪ್ಲೀಟ್ ಮಾಡಿಕೊಂಡೆ. ಬಟ್ ಇನ್ನೊಂದೇನಂತಂದರೆ ನಾನು ನೋಡಬೇಕಲ್ವ, ಬರೀ ಫೋನಲ್ಲಿ ನೋಡ್ಕೊಂಡಿದ್ರೆ ನನಗೂ ನೋಡೋದಕ್ಕೆ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಕವರ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ನಾವು ಹೋಟೆಲ್ಗೆ ಹೊರಡಬೇಕಂತಂದರೆ ನಾವು ಬಸ್ನ ಮಿಸ್ ಮಾಡ್ಕೊಂಡಿದ್ವಿ. ನಾವು ಹೋಗಿರೋ ಟ್ರಾವೆಲ್ಸ್ ಬಸ್ನ. ಸೊ ನಾವು ಕ್ಯಾಬ್ ಹಿಡ್ಕೊಂಡು ಹೋಗಬೇಕಿತ್ತು. ಹೋಗ್ಬೇಕಾದ್ರೆ ನನಗೊಂದು ಐಡಿಯಾ ಬಂತು. ಇನ್ನು ಸ್ವಲ್ಪ 40 ಮಿನಿಟ್ಸ್ ತೋರಿಸ್ತಾ ಇತ್ತು ನಾವು ಕ್ಯಾಬ್ ಬುಕ್ ಮಾಡಬೇಕಂತ ಅಂದಾಗ.
ಸೊ ಯಾಕೆ ನಾವು ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ಬೇಕು, ಹೆಂಗಿರು ಮಾತಾಡ್ಕೊಂಡೇ ಹೋಗ್ತೀವಲ್ವಾ. ಸೊ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಡೀರಿ ಹೋಗೋಣ ವಾಕಿಂಗ್ ಹೋಗೋಣ ಅಂತ ರೆಡಿ ಮಾಡಿಸ್ದೆ. ಸೊ ಅವರು ವಾಕಿಂಗ್ ಹೋದ್ಮೇಲೆ ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ನೋಡೋಣ. ಪಾಪ ನನ್ನ ಮಾತು ಒಪ್ಕೊಂಡಿದ್ದಾರೆ, ಆಯಿತು ಬರ್ತೀನಿ ಅಂತ. ಯಾರ ಕೈಲಿ ಆಗುತ್ತಾ ಇಲ್ಲ ನಾವು ಹೋಗ್ತೀವ ಅದನ್ನು ನೆಕ್ಸ್ಟ್ ನೋಡೋಣ. ಅದೇ ಯಾಕೆ ನಡ್ಕೊಂಡು ಹೋಗ್ತಿದೀವಿ ಅದೇ. ಹಾಯ್ ನಮಸ್ಕಾರ. ಈ ವಿನೂತ ದುಡ್ಡು ಉಳ್ಸೋಕ್ಕೆ ನಮ್ಮ ಕರ್ಕೊಂಡು ಹೋಗ್ತೇವೆ. ಈ ಗ್ರೂಪ್ನಲ್ಲಿ ಎಂತೆಂಥ ಜನ ದುಡ್ಡು ಉಳ್ಸೋಕ್ಕೆ ನನ್ನ ಕಾಲೇಜ್ ಸಿಟಿ ನೋಡಕ್ಕೆ ನಾವು ಹೋಗ್ತಿರೋದು. ದುಡ್ಡು ಉಳಿಸಿ ನಾಳೆ ಸಿಟಿ ನೋಡಕ್ಕೆ, ನಾಳೆ ಶಾಪಿಂಗ್ ಮಾಡಕ್ಕೆ. ಎಷ್ಟು ಉಳಿಸ್ತೀರಿ ದುಡ್ಡು? ಆಕ್ಚುಲಿ ಇಲ್ಲಿ ಸಿಕ್ಕಾಪಟ್ಟೆ ಶಾಪಿಂಗ್ ಕಾಸ್ಟ್ಲಿ ಇದೆಯಲ್ಲ, 2-3 ರಿಂಗೇಟ್ ಉಳಿಸಿ ನೀವು ಏನು ಶಾಪಿಂಗ್ ಮಾಡ್ತೀರಿ? ಅದನ್ನ ಶಾಪಿಂಗ್ ಮಾಡ್ಕೊತೀವಿ. ಹೌದಾ? 50 ರಿಂಗೇಟು ನಮ್ಮ ಹೋಟ್ಲಿಗೆ. ಸೊ ಹಾಗಾಗಿ ನಡ್ಕೊಂಡು 2 ಕಿಲೋಮೀಟರ್ ಬಂದಿದ್ದೀವಿ. ಇನ್ನೂ 2 ಕಿಲೋಮೀಟರ್ ಹೋಗ್ಬೇಕು. ಇಲ್ಲಿ ಮಲೇಷ್ಯಾ ಫುಟ್ಪಾತ್ ಮೇಲೆ ಕೂತಿದ್ದೀವಿ. ನಾಳೆ ದಿನ ಜಿಮ್ಗೆ ಹೋಗಿಲ್ಲ, ಸೊ ಜಿಮ್ ವರ್ಕೌಟ್ ಇಲ್ಲೇ ಮಾಡ್ತೀವಿ. ವಾಕಿಂಗ್ ಮುಗೀತು ನಮಗೆ. ಹೊಟ್ಟೆ ಕಡೆ ಮಾಡ್ಬೇಕಲ್ಲ. ನೀವು ದುಡ್ಡು ಉಳಿಸಿ ನೀವು ಬಂಗ್ಲೆ ತಗೊಳ್ಳಿ. ನಮ್ದು ಯಾಕಿಂತ ಹುಡುಗರನ್ನೆಲ್ಲ ಕಾಲು ಕೈ ಎಲ್ಲ ಸವಿಸ್ತಾ ಇದ್ದೀರಿ ಹೇಳಿ. ಅಂದ್ರೆ ಸ್ಮಾರ್ಟ್ ಆಗಿ ಇನ್ನೊಂದು ಹುಡುಗಿ ಸಿಗ್ಲಿ ಅಂತ ನಿಮ್ಮನ್ನ ಸ್ಮಾರ್ಟ್ ಮಾಡ್ತಾ ಅಪ್ಪ ಇದ್ದೀವಿ. ಈ ತರ ಸ್ಮಾರ್ಟ್ ರಾತ್ರಿ 11 ಗಂಟೆಗೆ ಬೇಕಾಗಿರ್ಲಿಲ್ಲ. ಬೆಳಿಗ್ಗೆ ಜಿಮ್ ಮಾಡು ಅಂತ ಹೇಳಲ್ಲ, ಈಗ ನಡೆಸ್ತಾ ಇದ್ದೀರಲ್ಲ. ಹೊಟ್ಟೆ ಕರ್ಗಿ ಒಂದು ಹುಡುಗಿ ಸಿಗ್ಲಿ ಅಂತ ನಡ್ಸ್ಕೊ ಬಂದ್ವು ಅಲ್ಲಿ. ಬೇಗ ಹೊಟ್ಟೆ ಕರಗಿಸ್ಕೊ, ಒಂದು ಹುಡುಗಿ ನೋಡಿ ಕೊಡ್ತೀನಿ. ಆಯ್ತಪ್ಪ. ಓಕೆನಾ? ಓಕೆ, ಸಿಗೋಣ ಮತ್ತೆ ನಾಳೆ. ಬಾಯ್. ಮದುವೆ ಆಗಿಲ್ಲ ಇನ್ನು. ಆ್ಯಕ್ಚುಲಿ ವಾಕಿಂಗ್ ಮಾಡಬೇಕು ಅಂತ ಕರ್ಕೊಬಂದವಳು ನಾನು. ಸಿಕ್ಕಾಪಟ್ಟೆ ಸುಸ್ತಾಯಿತು, ಅಲ್ಲೇ ಕೂರಿಸ್ಕೊಂಡಿದ್ವಿ. ಮತ್ತೆ ಟ್ಯಾಕ್ಸಿ ಬುಕ್ ಮಾಡೋಣ ಅಂತ ಇನ್ನೊಂದಿಬ್ಬರು ಬರಬೇಕು, ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಅದೇನು ಅಂತ ಅಂದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟಿಂದ ನನಗೆ ನೆಕ್ಸ್ಟ್ ಸ್ಫೂರ್ತಿ ಅಂತ ಹೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾ ಸಿ ಯು, ಲವ್ ಯು ಹಾಲ್.